ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ಆಲೂ ಬೋಂಡ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಮೊದಲಿಗೆ ಒಂದೆರಡು ಆಲೂಗಡ್ಡೆ ತೊಗೊಳ್ಳಿ. ಅದನ್ನು ನೀಟಾಗಿ ತೊಳೆದು ಕ್ಲೀನಾಗಿ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತೆಗೆದುಬಿಡಿ. ಈ ಥರ ಕಾಣುತ್ತೆ. ತೆಗೆದ್ಮೇಲೆ ಅದನ್ನು ಆಲೂಗಡ್ಡೆ ಚಿಪ್ಸ್ ಬರುತ್ತಲ್ಲ, ಆ ರೀತಿಯಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಾದಮೇಲೆ ಒಂದು 4-5 ಸ್ಪೂನು ಕಡಲೆ ಹಿಟ್ಟು, ಒಂದು ಸ್ಪೂನು ಅಕ್ಕಿ ಹಿಟ್ಟು, ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೇಕಿಂಗ್ ಸೋಡಾ ಹಾಕಿ ಅಜ್ವಾನ ಕೈಯಲ್ಲಿ ವಾಸನೆ ಬರೋಕ್ಕೆ ನೀಟಾಗಿ ಕೈಯಿಂದ ತಿಕ್ಕಿ ಹಾಕ್ಬಿಡಿ. ನೆಕ್ಸ್ಟು ಅದಕ್ಕೆ ಖಾರ ಮಾಡ್ಕೊಳ್ಳೋಣ. ಒಂದೆರಡು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಮೂರನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಟ್ಕೊಳ್ಳೋಣ. ಕಲ್ಲತ್ತಿಂದ ಕುಟ್ಟಿ ಇಟ್ಕೊಂಡು ಖಾರ ರೆಡಿ ಆಯಿತು. ನೆಕ್ಸ್ಟ್ ಬನ್ನಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಟಾದಮೇಲೆ ಅದು ರುಬ್ಬಿರೋ ಖಾರ ಇರುತ್ತಲ್ಲ, ಅದನ್ನು ಹಸಿ ಕಡಲೆ ಹಿಟ್ಟು, ನೆಕ್ಸ್ಟು ಅಕ್ಕಿ ಹಿಟ್ಟಿಗೆ ಅದು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ, ಅದು ಎಣ್ಣೆ ಕಾದಾದಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟಿಗೆ ಮತ್ತು ರುಬ್ಬಿಟ್ಕೊಂಡಿರೋ ಖಾರಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ನೀರು ಹಾಕಿ ಒಂದು ಹದಕ್ಕೆ ಬರೋ ತನಕ ಕಲಸಿಟ್ಕೋಬೇಕು. ಅದು ನಮಗೆ ಬೋಂಡ ಮಾಡೋಕ್ಕೆ ಯಾವ ಹದಕ್ಕೆ ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡಿ ಕಲಸಿಟ್ಕೊಂಡ್ರೆ, ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಅದು ಇಟ್ಕೊಂಡಿರೋದು. ನೆಕ್ಸ್ಟ್ ಬನ್ನಿ ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಸ್ವಲ್ಪ ಇಟ್ಬಿಟ್ಟು, ಎಣ್ಣೆ ಕಾದಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದು ಹೆಚ್ಚಿಟ್ಕೊಂಡಿರೋದು ಆಲೂಗಡ್ಡೆ ಪೀಸ್ ಇರುತ್ತಲ್ಲ, ಅದರಲ್ಲಿ ಅದು ಇಟ್ಕೊಂಡ್ರೆ ಹಿಟ್ಟಿಗೆ ಆಲೂಗಡ್ಡೆನ ಎದ್ದು ಎಣ್ಣೆಲಿ ಬಿಟ್ಟರೆ ನೋಡಿರಿ ಆಲೂಗಡ್ಡೆ ಬೋಂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಲರಾಗಿ ಕಾಣ್ತಾ ಇದೆ. ಅದು ಬೆಂದಾದಮೇಲೆ ಒಂದು ಕಲರ್ ಬಂದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಆ ಕಲರ್ ಬಂದಮೇಲೆ ಅದು ಬೋಂಡನ ಎತ್ತಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ನೋಡಿರಿ, ನೆಕ್ಸ್ಟು ಅದೇ ಥರ ಇನ್ನೊಂದು ಸರಿ ಎಣ್ಣೆಲಿ ಹಾಕಿ ತಕ್ಕೊಂಬಿಡೋಣ. ನೋಡಿರಿ, ಈ ಥರ ಕಲರ್ಫುಲ್ಲಾಗಿ ಕಾಣುತ್ತೆ. ಇದಕ್ಕೆ ಬೇಕಂದ್ರೆ ನೀವು ಹಸಿ ಖಾರ ಹಾಕಿನೂ ಮಾಡ್ಬೋದು, ಇಲ್ಲಾಂದರೆ ಖಾರ ಪುಡಿ ಇರುತ್ತಲ್ಲ, ಅದು ಬೇಕಂದರೆ ಅದೇ ಹಿಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಎರಡನೇ ಸರಿ ಹಾಕಿ ತೆಗಿತಾ ಇರೋದು ಬೋಂಡನ. ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ನೋಡ್ತಿರ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ಬೋಂಡನ. ನೋಡಿರಿ ಯಾವ ರೀತಿ ಬಂದಿದೆ ಅಂತ. ನೋಡಿದರೆ ತಿನ್ನಬೇಕಂತ ಅನಿಸ್ತದಲ್ಲ. ನೋಡಿ ಫ್ರೆಂಡ್ಸ್, ಇದನ್ನ ಸಾಸ್ ಜೊತೆ ತಿನ್ಬೋದು. ಟೊಮೊಟೊ ಚಟ್ನಿ ಈ ಥರ